ಜನರ ನೆಮ್ಮದಿಗೆ ಕಂಟಕವಾದ ಮರಳು ಮಾಫಿಯಾದ ಕಾವು. ದೂರು ನೀಡಿದ್ದರೂ ಕ್ರಮಕ್ಕೆ ಅಧಿಕಾರಿಗಳು ಹಿಂದೇಟು. ಯಮದೂತ ಮರಳು ಸಾಗಾಣಿಕಾ ಟಿಪ್ಪರ್ಗಳ ಸದ್ದು ಬಳಗಾನೂರಿನ ನಿದ್ದೆ ನೆಮ್ಮದಿಯನ್ನು ಕೆಡಿಸುತ್ತಿದೆ. ಮನಗಟ್ಟಲೆ ದೂರು ನೀಡಿದ್ದರೂ ಕೂಡ ಕ್ರಮ ಜರುಗಿಸುವ ಬಹುದೂರು ಗಂಡುಗಳು ಇಲ್ಲದಂತಾಗಿದೆ. ಬಳಗಾನೂರಿನ ಮೂಲಕ ಹಾದು ಹೋಗುವ ಮರಳು ತುಂಬಿದ ಟಿಪ್ಪರ್ಗಳ ಹಾವಳಿಗೆ ಕಡಿವಾಣ ಹಾಕಲು ಇತ್ತ ಸಾರ್ವಜನಿಕರು ಹರಸಾಹಸ ಪಡುತ್ತಿದ್ದರೆ, ಅತ್ತ ಟಿಪ್ಪರ್ಗಳು ಧೂಳೆಬ್ಬಿಸುತ್ತಾ ಯಾರು ಏನು ಮಾಡುವವರು, ನಮಗ್ಯಾರು ಕೇಡು ಮಾಡುವವರು ಅಂತ ತಗ್ಗು ದಿನ್ನೆಗಳನ್ನದೇ ಎದೆಯುಬ್ಬಿಸಿ ಹೋಗುತ್ತಿವೆ ಎಂಬುದು ಬಳಗಾನೂರು ಪಟ್ಟಣದ ನಿವಾಸಿಗಳು ಗುರುವಾರ ಮಧ್ಯಾಹ್ನ ಟಿಪ್ಪರ್ಗಳನ್ನು ತಡೆ ಹಿಡಿದು ನಿಲ್ಲಿಸಿ ಚಾಲಕ ಮತ್ತು ಮಾಲಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪಿಎಸ್ಐ ಯರಿಯಪ್ಪ ಅಂಗಡಿ ಸಮಜಾಯಿಸಿ ಹೇಳಿದರು. ಆದರೂ ಜನ ಲಾರಿಗಳನ್ನು ಬಿಡುವುದಿಲ್ಲ. ನಮ್ಮ ಊರಿನ ಮೂಲಕ ರಸ್ತೆ ಮನೆ ಆರೋಗ್ಯ ಹಾಳು ಮಾಡುತ್ತಿವೆ. ಅಷ್ಟೇ ಅಲ್ಲದೆ ನಮ್ಮ ಊರಿನ ಮೂಲಕ ಹೊಡೆದು ರಸ್ತೆ ಮನೆ ಆರೋಗ್ಯ ಹಾಳು ಮಾಡಬೇಡಿ. ಈ ಗ್ರಾಮೀಣ ರಸ್ತೆಗಳಿಗೆ ಅಳತೆ ಮೀರಿದ ಟಿಪ್ಪರ್ಗಳ ಭಾರ ತಡೆಯುವ ಸಾಮರ್ಥ್ಯವಿಲ್ಲದಂತಾಗಿದ್ದು, ಕೇವಲ 7 ಮೈಲು ದೂರವಿರುವ ಪೋತ್ನಾಳ ಹೆದ್ದಾರಿ ಬಿಟ್ಟು ಈ ಗ್ರಾಮೀಣ ರಸ್ತೆ ಹಾಳು ಮಾಡಲು ಏಕೆ ಬರುತ್ತೀರಿ ಎಂದು ಗ್ರಾಮಸ್ಥರು ಹೇಳಿದರು. ಒಟ್ಟಾರೆಯಾಗಿ ನಮ್ಮ ಊರಿಗೆ ದಾರಿಗೆ ಬರಬೇಡಿ, ಈ ಮರಳು ದಂಧೆ ರದ್ದು ಮಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಲಾಗಿದ್ದು, ಜನಾಕ್ರೋಶ ಸ್ಫೋಟಿಸುತ್ತಿದ್ದರೂ ಜನನಾಯಕ ದಕ್ಷ ಅಧಿಕಾರಿಗಳು ಎಂದು ಬೀಗುವವರು ಜನರ ರಕ್ಷಣೆಗೆ ಬಾರದಿರುವುದು ಉತ್ತರ ಕುಮಾರನ ಕಥೆಯನ್ನು ನೆನಪಿಸುತ್ತಿದೆ. ಊರಿನ ಉದ್ಧಾರ ಎಂಬ ಶಬ್ದ ಇಲ್ಲಿ ಉದ್ರೆಯಲ್ಲಿ ಭೀಕರಿಯಾಗುತ್ತಿದೆ. ಖರೀದಿಸಿದವನು ಬೆಲೆ ಕೊಡುವರೋ, ಮಾತಿನ ಕಲೆಯಲ್ಲೇ ಮೋಡಿ ಮಾಡಿ ಬಾಕಿ ಮನ್ನಾ ಮಾಡುವರೋ ಯಾರಿಗೆ ಗೊತ್ತು ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಬಳಗಾನೂರು. ಏನಿಲ್ಲ ಕತಿ ಯಾರು ಹೊಡೆದಾರ, ಯಾರು ಗಾಡಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.